ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೋಶ್ನಿ. ಸ್ನೇಹಿತರೆ, ಯುಗಾದಿ ನಂತರ ಈ ರಾಶಿಯವರಿಗೆ ರಾಜಯೋಗ ನಿಮಗೂ ಒಡೆಯುತ್ತೆ, ಜಾಕ್ಪಾಟ್ ಅಂತ ಹೇಳ್ಬೋದು. ಜ್ಯೋತಿಷ್ಯ ಲೆಕ್ಕಾಚಾರ ಪ್ರಕಾರ ಈ ನವ ಸಂವತ್ಸರವು ಮಾರ್ಚ್ 30, 2025ರಿಂದ ಪ್ರಾರಂಭವಾಗುತ್ತದೆ. ಈ ದಿನ ಸೂರ್ಯ ಮತ್ತು ಚಂದ್ರ ಇಬ್ಬರು ಮೀನರಾಶಿಯಲ್ಲಿ ಸ್ಥಿತ ಇರುತ್ತದೆ. ಈ ಹೊಸ ವರ್ಷವು ಹಲವಾರು ರಾಶಿಯವರಿಗೆ ಹಣ, ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಅಂತ ಹೇಳ್ಬೋದು. ಹಿಂದೂ ಹೊಸ ವರ್ಷ ಅಂದರೆ ನವ ಸಂವತ್ಸರವು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ತಿಥಿಯಿಂದ ಪ್ರಾರಂಭವಾಗುತ್ತದೆ. ಹಿಂದೂ ಧರ್ಮಕ್ಕೆ ಸೇರಿದ ಜನರು ಈ ದಿನವನ್ನು ಬಹಳ ವಿಶೇಷ ರೀತಿಯಲ್ಲಿ ಆಚರಿಸುತ್ತಾರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಬ್ರಹ್ಮ ದೇವರು ಬ್ರಹ್ಮಾಂಡದ ಸೃಷ್ಟಿಯನ್ನು ಪ್ರಾರಂಭಿಸಿದರು. ಪ್ರತಿ ವರ್ಷ ಈ ದಿನ ವಿಶ್ವದಲ್ಲಿ ಹೊಸ ಸಂಪುಟ ರಚನೆಯಾಗುತ್ತದೆ ಮತ್ತು ಅದರ ಆಧಾರದ ಮೇಲೆ ಇಡೀ ವರ್ಷವನ್ನು ಲೆಕ್ಕ ಹಾಕಲಾಗುತ್ತದೆ. ಜ್ಯೋತಿಷ್ಯ ಲೆಕ್ಕಾಚಾರ ಪ್ರಕಾರ ಈ ನವ ಸಂವತ್ಸರವು ಮಾರ್ಚ್ 30, 2025ರಿಂದ ಪ್ರಾರಂಭವಾಗುತ್ತದೆ. ಈ ದಿನ ಸೂರ್ಯ ಮತ್ತು ಚಂದ್ರ ಇಬ್ಬರು ಮೀನರಾಶಿಯಲ್ಲಿ ಸ್ಥಿತ ಇರುತ್ತದೆ. ಈ ಹೊಸ ವರ್ಷ ಹಲವಾರು ರಾಶಿಗಳಿಗೆ ಹಣ, ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳಬಹುದು. ಅದೃಷ್ಟದ ರಾಶಿ ಯಾವುದು ಅಂತ ಹೇಳಿದ್ರೆ ಮಿಥುನ, ಕನ್ಯಾ ಮತ್ತು ಮೀನ ರಾಶಿಯವರು. ಈಗ ಮಿಥುನ ರಾಶಿಯವರ ಬಗ್ಗೆ ಹೇಳೋಣ. ಮಿಥುನ ರಾಶಿಯವರಿಗೆ ಹೊಸ ವರ್ಷದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳು ಲಭಿಸುತ್ತವೆ. ನಿಮಗೆ ಇಷ್ಟವಾದ ಕೆಲಸವು ದೊರೆಯುವ ಸಾಧ್ಯತೆ ಇದೆ. ಈ ವರ್ಷ ನೀವು ಯಾವುದೇ ಕೆಲಸವನ್ನು ಆರಂಭಿಸಿದರೂ ಅದರಲ್ಲಿ ಯಶಸ್ಸು ಖಚಿತವಾಗಿ ಸಿಗುತ್ತದೆ. ಅಲ್ಲದೆ ನಿಮ್ಮ ಹಳೆಯ ನ್ಯಾಯಾಲಯ ಪ್ರಕರಣವು ಬಗೆಹರಿಯುವ ಸಾಧ್ಯತೆ ಕೂಡ ಇದೆ. ಅದು ನಿಮಗೆ ಹೆಚ್ಚಿನ ಪ್ರಯೋಜನವನ್ನು ಒದಗಿಸುತ್ತದೆ. ಕನ್ಯಾ ರಾಶಿ ಬಗ್ಗೆ ಹೇಳ್ತೀನಿ. ಕನ್ಯಾ ರಾಶಿಯವರಿಗೆ ಹೊಸ ವರ್ಷವು ಹೊಸ ಸಂತೋಷವನ್ನು ತರುತ್ತದೆ. ಈ ವರ್ಷ ನೀವು ಹಳೆಯ ಯೋಜನೆಗಳು ಮೇಲೆ ಕೆಲಸ ಮಾಡಿ ಅವುಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಈ ವರ್ಷ ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಉಂಟಾಗುವುದೇ ಇಲ್ಲ. ಕನ್ಯಾ ರಾಶಿ, ಮೀನರಾಶಿ. ಹೊಸ ವರ್ಷ ಆರಂಭವಾಗುವಾಗ ಸೂರ್ಯ ಮತ್ತು ಚಂದ್ರ ಇಬ್ಬರು ಮೀನರಾಶಿಯಲ್ಲಿರುತ್ತಾರೆ. ಇದರ ಪರಿಣಾಮವಾಗಿ ಮೀನರಾಶಿಯವರಿಗೆ ಈ ವರ್ಷ ತುಂಬ ಶುಭಕರವಾಗಿರುತ್ತದೆ. ಈ ವರ್ಷದಲ್ಲಿ ಮೀನರಾಶಿಯವರು ಜೀವನದಲ್ಲಿ ಪ್ರಗತಿ ಮತ್ತು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ ಮತ್ತು ಸಮಾಜದಲ್ಲಿ ಅವರ ಗೌರವವು ಹೆಚ್ಚಾಗುತ್ತದೆ. ಅಲ್ಲದೆ ಅವರ ದಾಂಪತ್ಯ ಜೀವನವು ಕೂಡ ಸಂತೋಷಮಯವಾಗಿರುತ್ತದೆ. ಯುಗಾದಿ ಹಬ್ಬವು ಈ ಹೊಸ ವರ್ಷವು ನಿಮಗೆ ಸುಖ, ಸಂತೋಷ, ಸಮಾಧಾನ, ನೆಮ್ಮದಿ ಹಾಗೆ ಅಭಿವೃದ್ಧಿ ಸಿಗಲಿ ಅಂತ ಆಶಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.